ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿನಿತಾ ಹರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇಂಟ್ರೋ ಕೊಟ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಏನಪ್ಪ ಅಂತಂದರೆ ಒಂದು ಮೂರು ತಿಂಗಳಾಗಿತ್ತಲ್ವ ನಾನು ಈ ಥರ ಇಂಟ್ರೋ ಕೊಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಇದು ನನ್ನ ಫಸ್ಟ್ ಐಫೋನ್ ತೊಗೊಂಡಿದ್ದೀನಿ ಅಂತ ಲಾಗಲ್ಲಿ ಹೇಳಿದ್ದೀನೋ ಎಲ್ಲೋ ಗೊತ್ತಿಲ್ಲ. ಐಫೋನ್ ತೊಗೊಂಡಿದ್ದೀನಿ, ಐಫೋನ್ 15 ತೊಗೊಂಡೆ ನಾನು ಲಾಸ್ಟ್ ವೀಕು. ಸೊ ಹಾಗಾಗಿ ಐಫೋನಲ್ಲಿ ಫಸ್ಟ್ ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಹೇಗಿದೆ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ನೋ ಬಟ್ ವ್ಯೂಸ್ ಆಗಲ್ಲ. ಐ ನೋ ಆಫ್ಟರ್ ವೆರಿ ಲಾಂಗ್ ಟೈಮು ಪೋಸ್ಟ್ ಮಾಡಿದ್ರೆ ವ್ಯೂಸ್ ಕಮ್ಮಿ ಆಗುತ್ತೆ ಗೊತ್ತು, ಬಟ್ ಆದರೂ ಕೇಳಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ಮೇಲೆ ಡೈಲಿ ಕಂಟಿನ್ಯೂ ಮಾಡಬೇಕು ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನನ್ನ ಮಗನ ಹಾಯ್ ಮಾಡು ಮಗನ, ಹಾಯ್. ಊಟ ಆಯ್ತಾ ಹಾಯ್ ಅಂತ ಹೇಳಿದ್ದೆ ನಾನು. ಆ್ಯಂಡ್ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ನಾವು ಮನುಷ್ಯನ ಬೆಟ್ಟಕ್ಕೆ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿಂದಪ್ಪ ಅಂತಂದರೆ ತಾಳ್ಬೆಟ್ಟಿಂದ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ಹರೀಶ್. ಇವಂದು ಇನ್ನೂ ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ. ಹರೀಶ ಕರ್ಕೊಂಡು ಹೋಗ್ಬಿಡೋಣ, ನಾನು ಎತ್ಕೊತೀನಿ, ಪರವಾಗಿಲ್ಲ, ಕ್ಯಾರಿ ಬ್ಯಾಗ್ ತೊಗೊಂಡು ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮಮ್ಮ ಏನಾದರೂ ರಜಾ ಹಾಕ್ಕೊಂಡ್ರೆ ಕೆಲಸಕ್ಕೆ ಅವನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ನಮ್ಮಮ್ಮನ ಹತ್ರ. ಇಲ್ಲ ಅಂತಂದರೆ ಇವನು ಎತ್ತಾಕೊಂಡು ಹೋಗ್ತೀವಿ. ಆ ರಶಲ್ಲಿ ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಇವನಿದ್ರೆ ಆ ರಶಲ್ಲಿ ಸ್ವಲ್ಪ ಹಿಂದೆ ಗೆಟ್ಟಿಗೆ ಬಿಟ್ಕೊಡ್ತಾರೆ, ಮಕ್ಕಳಿಲ್ಲ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರೆ, ಅದು ಒಂದು 10-20 ನಿಮಿಷ ಕಾಯ್ದು ನಿಂತು ರಿಕ್ವೆಸ್ಟ್ ಮಾಡಿದ್ರೆ ಬಿಟ್ಕೊಡ್ತಾರೆ. ಸೊ ಇಲ್ಲ, ನೋಡೋಣ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ಇವಾಗ ಸ್ವಲ್ಪ ಪೂಜೆ ಸಾಮಾನು ತರೋದಿತ್ತು, ರಾಮನಗರ ಹೋಗಿ ಇವಾಗ ಪೂಜೆ ಸಾಮಾನು ತೊಗೊಂಡು ಬರಬೇಕು. ನಾವು ಹೋಗ್ತಾ ಇರೋದು ಶುಕ್ರವಾರ. ಸೊ ಆ್ಯಂಡ್ ಇವಾಗ ಏನಂತಂದರೆ, ಇನ್ನೂ ಏನೋ ಹೇಳೋಣ ಅಂತ ಅಂದ್ಕೊಂಡೆ, ಮರ್ತೋಯ್ತು. ಈ ಕ್ಯಾಮ್ರಾದಲ್ಲಿ ಏನು ಗೊತ್ತಾ, ಐಫೋನ್ ಕ್ಯಾಮ್ರಾದಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ನಾನು ಮಾಡ್ತಾ ಇರೋದು 1x 2x ಇಲ್ಲ, ಆ್ಯಕ್ಚುಲಿ ಫ್ರಂಟ್ ಕ್ಯಾಮ್ರಾದಲ್ಲಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ಇದೆ ಫ್ರಂಟ್. ಹಾಗಾಗಿ ಝೂಮಲ್ಲಿ ಇಷ್ಟು ಸ್ವಲ್ಪ ಮುಖ ಕಾಣಿಸ್ತೈತೆ ನನಗೆ, ಎಷ್ಟೊಂದಪ್ಪ ಮುಖ ಕಾಣಿಸ್ತೈತಾ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಇಲ್ಲಿ ಐಫೋನಲ್ಲಿ ಆ ಥರ ಇಲ್ಲ. ಆ್ಯಂಡ್ರಾಯ್ಡಲ್ಲಿ ಝೂ 1x 2x ಎಲ್ಲ ಇಟ್ಕೋಬೋದಿತ್ತು, ಇದರಲ್ಲಿ ಆಗಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾತ್ರ ಬರೋದದು. ಐಫೋನ್ ಅಂತಂದರೆ ನಾನೇನೋ ಅಂದ್ಕೊಂಬಿಟ್ಟಿದ್ದೆ, ಬಟ್ ಸಿಕ್ಕಾಪಟ್ಟೆ ಕಷ್ಟ ಐತೆ, ಕಲಿಯೋದು ತುಂಬ ಕಷ್ಟ, ಕಲಿಯೋದು ತುಂಬ ಇದೆ ಗೈಸ್. ಎಷ್ಟು ಇನ್ನೂ ಸೆಟ್ಟಿಂಗ್ ಮಾಡ್ಕೊತಾನೆ ಇದ್ದೀನಿ, ಇನ್ನೂ ಮುಗಿತಾ ಇಲ್ಲ. ಸೊ ತಗೊಳ್ಳೇಬೇಕು ಅಂತ ನಾನೇನು ಇರಲಿಲ್ಲ. ಹರೀಶನ ಫೋನ್ ಹೊಡೆದೋಯ್ತಲ್ಲ, ಹಾಗಾಗಿ ನನ್ನ ಫೋನು ಹರೀಶ ಇಸ್ಕೊಂಡ್ರು. ಸೊ ಹಾಗಾಗಿ ತಗೋತಾ ಐಫೋನೇ ತೊಗೊಳ್ಳೋಣ ಈ ಸಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ತಗೊಟ್ಟಿರೋವಂಥದ್ದು ನಮ್ಮ ಮನೆಯವರು. ಇರು. ಸೊ ನನ್ನ ಮಗ ಆವಾಗಲೇ ಕೆಳಗಡೆ ಇಳಿದ್ಬಿಟ್ಟ, ವಿಡಿಯೋ ಕಟ್ಟಾಯಿತು. ಸೊ ಹಾಗಾಗಿ ಈ ಒಂದು ಇದನ್ನು ಏನದು ಐಫೋನ್ನ ತಗೊಂಡಿರೋದು. ಆ್ಯಕ್ಚುಲಿ ನಾನು 17ಗೆ ಹೋಗೋಣ ಅಂತ ಅಂದ್ಕೊಂಡೆ, ಆಯಿತಾ. ಇನ್ನೊಂದು 6 ತಿಂಗಳಾದರೆ 17 ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ಮನೆಯವರು 15 ಒಂದೇ ಸಲ ಹೋದರೆ ಸರಿ ಹೋಗಲ್ಲ, ಅದು 15 ತೊಗೊಂಡು ಯೂಸ್ ಮಾಡೋ, ಆಮೇಲೆ ನೋಡೋಣ ಅಂತೇಳಿ 15 ತೊಗೊಟ್ಟಿರೋದು, 15 Pro ಅಷ್ಟೇ ಗೈಸ್. ಸೊ ನಮ್ಮ ಮನೆ ಎಲ್ಲಿಗೆ ಬಂದಿದೆ ಅಂತಂದರೆ ಸಜ್ಜಾ ಲೆವೆಲ್ಗೆಲ್ಲ ಬಂದಿದೆ. ಈ ವರ್ಷ ನಡ್ಕೊಂಡು ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ನನಗೆ ಲಾಸ್ಟ್ ಇಯರು ಹೋಗೋಕ್ಕಾಗಲಿಲ್ಲ. ಅವ್ನು ಬಾಣ್ತಾನೆ ಇದ್ದು, ಅದ್ರ ಲಾಸ್ಟ್ ಇಯರ್ ಹೋಗೋಕ್ಕಾಗಲಿಲ್ಲ, ಅವನದು ಪ್ರೆಗ್ನೆಂಟ್ ಇದ್ದೆ. ಸೊ ಅದ್ರ ಲಾಸ್ಟ್ ಇಯರ್ ಹೋಗಿದ್ದೆ ತಾಳ್ಬೆಟ್ಟದಿಂದ. ಅಟ್ಲೀಸ್ಟ್ 3 ವರ್ಷ ಕಂಪ್ಲೀಟ್ ಆದರೂ ಮಾಡಬೇಕಲ್ವ ಅಂಥೇಳಿ ಈ ವರ್ಷ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಐ ಡೋಂಟ್ ನೋ, ಐಶಾ ಇನ್ನೂ 50-50 ಸ್ವಲ್ಪ ಏನಂತಂದರೆ ನಡ್ಕೊಂಡು ಹೋಗ್ಬಿಟ್ಟು ಬಂದು ಅದ್ರ ನಾಳೆಗೆ ಅವ್ರು ಕೆಲ್ಸಕ್ಕೆ ಹೋಗಬೇಕು. ರಜಾ ಹಾಕ್ಕೊಳಕ್ಕೆ ಅವ್ರು ರೆಡಿ ಇಲ್ಲ. ರಜಾ ಹಾಕೋ ಅಂತ ಹೇಳ್ತಾಯಿದ್ದೀನಿ, ಬಟ್ ಅವ್ರು ರಜಾ ಹಾಕ್ಕೊಳಕ್ಕೆ ರೆಡಿ ಇಲ್ಲ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲೂ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಹೊರಟೋಗು ಅಂತ ನನಗೆ ಹೇಳ್ತಾರೆ ಗೈಸ್ ನಮ್ಮ ಮನೆಯವರು. ಸೊ ಅವ್ರ ಜೊತೆ ಎಲ್ಲ ನನಗೆ ಹಂಗೆ ಹೋಗೋಕ್ಕಾಗಲ್ಲ. ಹೋದರೆ ನಂಗೆ ಗೊತ್ತಿರೋವ್ರ ಜೊತೆ ಹೋಗ್ಬೇಕಿಲ್ಲ, ನಮ್ಮ ಮನೆಯವ್ರ ಜೊತೆ ಹೋಗ್ಬೇಕಷ್ಟೇ. ಏನದು ಬ್ಯಾಗ್ ಹಾಕೊಂಡಿರೋದು? ನೋ ಪಾಪ ಕಮ್ ದಿಸ್ ಸೈಡ್. ನೋಡಿ ಏನೋ ಬ್ಯಾಗ್ ಹಾಕ್ಕೊಂಡಿದ್ದಾನೆ ಗೈಸ್ ಇಲ್ಲಿ. ಪಾಪ ನಿಮಗೆ ಫ್ರೆಂಚ್ ಫ್ರೈಸ್ ಕೊಡ್ಸುತ್ತಂತೆ. ಬೇಕಾ ನಿಮಗೆ ಫ್ರೆಂಚ್ ಫ್ರೈಸು? ಬೇಕಂತೆ. ಆಮೇಲೆ ಇನ್ನೇನು ಬೇಕು? ಬಾಯಲ್ಲಿ ಏನೈತೆ ಆ ಮಾಡು. ಯು ನಾನ್ಸೆನ್ಸ್ ಸ್ಟುಪಿಡ್. ಬೀಳ್ತೀಯ, ನೀರೈತೆ.
ಯಾರಿಗೆ ಹೇಳ್ತಾ ಇರೋದು? ಕಮ್ ಅಲ್ಲಿ ಪಪ್ಪ ಬಂತು ನೋಡು ಬಾ. ಅಯ್ಯೋ ಪಪ್ಪ ತಿಂಡಿ ಚಾಕ್ಲೇಟ್ ಅಂತಂದೆ, ಚಾಕ್ಲೇಟ್ ಡೈರಿ ಮಿಲ್ಕ್ ಅಂತಂದೆ. ಹರೀಶಾ ಬಾ ಬಾ. ಬನ್ನಿ. ಬರಲ್ವಾ? ಅಲ್ಲಿ ಜಾರುತ್ತೆ ನೋಡ್ಕೊಂಡು ಬಾ. ಬಾ ಗುಮ್ಮ. ಏ ಕಳ್ಳ ಗುಮ್ಮ, ಬೇಗ ಬಾ. ಬಾ ಚಿಂಚು ಪ್ಲೀಸ್ ಬಂಗಾರಿ. ಬರಲ್ವಾ ನೀನು? ನೋ ನೋ. ನಾನು ಬಾಯಿಗೆ ದಾರ ಹಾಕೊಂಡಿದ್ದಾನೆ, ಕಿತ್ತಾಕ್ತೀನಿ ಇವಾಗ. ಹಿಂಗೆ ಹಿಡ್ಕೊಂಡ್ರೆ ಒಂಥರ ಬರುತ್ತೆ ಗೈಸ್, ಹಿಂಗೆ ಹಿಡ್ಕೊಂಡ್ರೆ ಒಂಥರ ಬರುತ್ತೆ, ಹಿಂಗೆ ಹಿಡ್ಕೊಂಡ್ರೆ ಒಂಥರ ಬರುತ್ತೆ. ಬಾಯಿಲಿ ಚಿಂಚು, ಚಿಂಚು. ನೋಡಿರಿ. ಸೊ ಅವನು ಬಾಯಲ್ಲಿ ಬಟ್ಟೆದು ಪೀಸ್ ಇರುತ್ತಲ್ಲ, ಅದು ಹಾಕೊಂಡಿದ್ದ. ಕಿತ್ತಾಕ್ದೆ ಒಂದೇ ಸರಿ ರಪ್ಪಂತ ಕಿತ್ತಾಕ್ಬಿಟ್ರೆ ಏನು ಗೊತ್ತಾ, ಬಡ್ಕೊಂಡು ಅಲ್ಲೇ ಓದಾಡ್ಬಿಡ್ತಾನೆ. ನೈಸ್ ಮಾಡಿ ಬಾಯಿಂದ ಕಿತ್ತಾಕ್ಬೇಕು. ಎಷ್ಟು ಬುದ್ಧಿ ಕಲ್ತ್ಬಿಟ್ಟಿದ್ದಾನೆ ಅಂದರೆ ಗೈಸ್, ಓಡೋಯ್ತಾನೆ. ಅವಾಗ ಮುಂಚೆ ನಡ್ಕೊಂಡೋಯ್ತಾ ಇದ್ದ, ಈಗ ಒಂದು 15 ದಿವಸದಿಂದ ಓಡೋಯ್ತಾನೆ. ಕರೆದ್ರೆ ಈಚೆಗೆ ಓಡೋಯ್ತಾನೆ, ಮೆಟ್ಲು ಹೇಳ್ಕೊಂಡು ಅವನೇ. ಇನ್ನು ಹಿಡಿಯೋದು ಭಾರಿ ಕಷ್ಟ. ಎಲ್ಲಿ ಬೀಳ್ತಾನೋ ಎಲ್ಲಿ ಹೇಳ್ತಾನೋ ಅನ್ನೋದೇ ಗೊತ್ತಾಯ್ತು. ನೆನ್ನೆ ಬಿದ್ದು ಹಣೆ ಊದಿಸ್ಕೊಂಡವನು. ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಊದಿಸ್ಕೊಂಡವನೇ. ಛೀ, ಯಾರದು? ಯಾರದು? ಪಪ್ಪ. ಮತ್ತೆ ಯಾಕೆ ಬಂದ? ಎಲ್ಲಿ ಎಲ್ಲಿ ಎಲ್ಲಿ? ಹೋಗು ಹೋಗು, ನಿನಗೈತು. ಹೋಗು ನನ್ನ ಮಗನೇ, ಹೋಗು. ಹಾಂ ಮಾಡು. ಬರಲ್ಲ ಬರಲ್ಲ. ರೂಮ್ಗೆ ಓಡೋಗೋದು ಇವಾಗ. ಓಡೋಗಿ ಬಲೂನ್ ಎತ್ಕೊಂಡು ಬನ್ನಿ ಇಲ್ಲಿ. ಪಾಪ ಬಲೂನ್ ಕ್ಯಾಚ್ ಮಾಡಿ. ಬನ್ನು ಕ್ಯಾಚ್ 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 ಮಡಿಕೋ. ನಿನ್ನ ಬಾಲ್ನ ಅಂತ ಕೊಡ್ತಾನೆ ನನ್ನ ಮಗ. ಕ್ಯಾಚ್. ನಿಂಗೆ ಫ್ರೆಂಚ್ ಫ್ರೈಸ್ ಬೇಕೋ ಬೇಡವಾ? ನನ್ನ ಮಗ ನಮ್ಮ ಮನೆಯ ಹರೀಶ ರೂಢಿ ಮಾಡಿ ಫ್ರೆಂಚ್ ಫ್ರೈಸ್ ಅಂತ ನನ್ನ ಮಗ. ಫ್ರೆಂಚ್ ಫ್ರೈಸ್ ಬೇಕಂತೆ. ಸೊ ರಾಮನಗರ ಹೋಗ್ಬೇಕಲ್ಲ, ಒಂದು ಫ್ರೆಂಚ್ ಫ್ರೈಸ್ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಮ್ಮನೆಯವರು ಏನಾದರೂ ಕರ್ಕೊಂಡೋದ್ರೆ ಹೋಗೋದಿಲ್ಲ ಅಂತಂದರೆ ಇಲ್ಲ. ನಾನು ತಂಗಿಗೆ ಮುಡಿ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಅವಳಿಗೆ ಒಟ್ಟು ಜಾಸ್ತಿ ಆಗಿಬಿಟ್ಟಿತ್ತು ತಲೆಯಲ್ಲಿ. ಅವಳದು ಫೆಬ್ರವರಿ 6 ಬರ್ಡೇ ಇತ್ತಲ್ವಾ, ಅದಾದಮೇಲೆ ಕೇಕ್ ಕಟ್ ಮಾಡಾದ್ಮೇಲೆ ಅದು ವೀಡಿಯೋ ಮಾಡಿದ್ದೀನಿ. ಅಟ್ಯಾಚ್ ಮಾಡಿದ್ರೆ ಮಾಡ್ತಿಲ್ಲ ಅಂತಂದರೆ ಇಲ್ಲ. ಪ್ರತಿ ವರ್ಷ ಮಾಮೂಲಿ ಅವಳು ಬರ್ತಡೇ ಆದಮೇಲೆ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ಮಾಮೂಲಿ ಅಕ್ಕಿ ಕೊಟ್ಬಿಟ್ಟು ಬರ್ತೀವಲ್ಲ, ಹಂಗೆ ಜೊತೆಗೆ ಮುಡಿ ಕೊಟ್ಕೊಂಡು ಬಂದೀವಿ ಈ ಸಲ. ಒಟ್ಟು ಜಾಸ್ತಿ ಆಗ್ಬಿಡುತ್ತೆ. ಆ್ಯಂಡ್ ಆಲ್ಸೋ ಈ ಮನೆ ಹೆಂಗೆ ಗೊತ್ತಾ, ಸೆಕೆ ಜಾಸ್ತಿ. ಅವಳಿಗೆ ಇರಿಟೇಷನ್ ಮಾಡ್ಕೊತಾ ಇದ್ಲು. ಸೊ ಅವಳಿಗೆ ಮುಡಿ ಕೊಟ್ಬಿಟ್ಟಿದ್ದೀವಿ ಅಷ್ಟೇ. ದೀಕ್ಷಿತ್ ಏನಾಯಿತು? ಎಲ್ಲರೂ ಇದು ಎಳ್ಗಲಿಂದ ಹೋಗೋರು ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂದರೆ, ಮಾದಪ್ಪನಿಗೆ ಎಷ್ಟು ಜನ ಭಕ್ತರು ಅಂದರೆ, ಮಾದಪ್ಪ ಅಷ್ಟು ಜನ ಭಕ್ತರನ್ನ ಸಂಪಾದನೆ ಮಾಡ್ಕೊಂಡವ್ರೆ. ಯಾಕೆ ಮಾದಪ್ಪ ಅಂದರೆ ಎಲ್ಲರಿಗೂ ಇಷ್ಟ, ಕೇಳಿದೆಲ್ಲ ಕೊಡ್ತಾನೆ ಅಂತ ಅಲ್ವಾ. ಸೊ ನನಗೂ ಹಾಗೇನೆ ಮಾದಪ್ಪ ಅಂದರೆ ಒಂಥರ ಸ್ಪೆಷಲ್ ಭಕ್ತಿ. ಆಯಿತು ಬೈಲಿ. ಪ್ರತಿ ವರ್ಷ ಮಾದಪ್ಪನ ದೀಪಾವಳಿ ಶಿವರಾತ್ರಿ ಟೈಮಲ್ಲಿ, ದೀಪಾವಳಿ ಅಂತ ಶಿವರಾತ್ರಿ ಟೈಮಲ್ಲಿ ಮಾದಪ್ಪ ನನ್ನ ನೋಡೋಕ್ಕೆ ಎಷ್ಟು ಜನ ಪರ್ಸೆ ಬಂದೈತೆ ಅಂತ ನೋಡ್ತಾನಂತೆ. ಸೊ ಹಾಗಾಗಿ ಜಾಸ್ತಿ ಜನ ಹೋಗ್ತಾ ಇರ್ತಾರಂತೆ. ಆವಾಗ ಅದ್ರ ವೈಬೇ ಬೇರೆ. ಆ ತಾಳ್ಬೆಟ್ಟದಲ್ಲಿ ನಡ್ಕೊಂಡು ಹೋಗೋದಕ್ಕಿಂತ ಆ ಜನಗಳಿಗೆ ಹೋಗ್ತಾರಲ್ಲ ಹೊಗೆ ಅಂತ, ಅದನ್ನು ನೋಡೋದೇ ತುಂಬ ಖುಷಿ ಅಲ್ವಾ. ಸೊ ಆಲ್ಮೋಸ್ಟ್ ನಾನು ಮಾತಾಡಿರೋದೇ ಒಂದು 5 ಮಿನಿಟ್ಸ್ ಆಯಿತು ಅನ್ಸುತ್ತೆ ಮೇ ಬಿ. ಸೊ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಬರೋದನ್ನೆಲ್ಲ ಮಾತಾಡ್ತಾಯಿದ್ದೀನಿ ಅಲ್ವಾ. ಮಾದಪ್ಪನಿಗೆ ಆ ಹುಗೆ ಕೂಗೋದೇ ಒಂದು ಜೋಶು. ಹೊಗೆ ಕೇಳ್ಕೊಂಡು ತಾಳ್ಬೆಟ್ಟ ಹತ್ಕೊಂಡು ಅಲ್ಲಲ್ಲಿ ಕಲ್ಲಂಗಡಿ ಅವು ಇವು ಕೊಡ್ತಾರೆ, ಅದನ್ನು ತಿನ್ಕೊಂಡು ನೆಮ್ಮದಿಯಾಗಿ ದರ್ಶನ. ಕಾಲು ಧೂಳಲ್ಲಿ ಫ್ರೆಶ್ ಅಪ್ ಆಗಬಾರ್ದು ಹೋಗಿ. ನಾವು ಯಾವ ರೀತಿ ಕಾಲು ಧೂಳಲ್ಲಿ ಬರೀ ಕಾಲಲ್ಲಿ ನೆಟ್ಕೊಂಡು ಹೋಗಿರ್ತೀವಲ್ಲ, ಆ ಧೂಳಲ್ಲೇ ಮಾದಪ್ಪನ ದರ್ಶನ ಮಾಡಬೇಕು. ಆವಾಗಲೇ ಅದಕ್ಕೊಂದು ವ್ಯಾಲ್ಯೂ. ಸೊ ನಡೆಯೋಕ್ಕಾಗದಿರೋರು ಚಪ್ಪಲಿ ಕೂಡ ಹಾಕ್ಕೊಂಡು ಹೋಗ್ತಾರೆ. ಬಟ್ ಯೂಶ್ವಲಿ ಚಪ್ಪಲಿ ಹಾಕ್ಕೊಂಡು ಹೋಗ್ಬಾರ್ದು.
ಅಮ್ಮ ನೋಡಿ ಏನು ಮಾಡ್ತೀನಿ ಹಿಂಗೆ ಹಿಂಸೆ ಕೊಡ್ತಾನೆ, ದಿನ ಹಿಂಸೆ ಕೊಡ್ತಾನೆ. ನೋಡು ಬಾ ಇಲ್ಲಿ, ಪಾಪ ಬಂದಂತೆ ನೋಡು, ಬಾ ಪಾಪ ಬಂದಂತೆ. ಥೂ ಮಾಡು, ಥೂ ಮಾಡು, ಬಾಯಲ್ಲಿರೋದು ಹೋಗಿ. ಎಷ್ಟು ಸಲ ಕಿತ್ತಾಕೋದು ನಿನಗೆ ನಾನು? ಎಲ್ಲಾದರೂ ಹೋಗ್ಬೇಕು ಅಂದಾಗಲೇ ನಮ್ಮ ಮನೆಯವರು ಲೇಟಾಗಿ ಬರ್ತಾರೆ. ಯಾಕೆ ಅಂದರೆ ನಾನು ಉಗಿಲಿ ಅಂತ. ಆ್ಯಕ್ಚುಲಿ ಇನ್ಮೇಲೆ ನಾನು 4000 ವಾಚ್ ಅವರ್ ಯಾವಾಗ ಕಂಪ್ಲೀಟ್ ಆಯಿತು, 1000 ಸಬ್ಸ್ಕ್ರೈಬರೇ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಏನು ಗೊತ್ತಾ, ಸ್ವಲ್ಪ ಕೇರ್ಲೆಸ್ ಆಗಿಬಿಟ್ಟಿದ್ದೆ. ಮಾಡಿದ್ರೆ ಆಯಿತು ಬಿಡು, ಬಿಟ್ಟಾಯ್ತು ಬಿಡು ಅಂತ. ನನಗೆ ಸ್ವಲ್ಪ ರಿಯಲೈಸ್ ಆಯಿತು, ಎಲ್ಲರೂ ಏನೇನೋ ಮಾಡ್ತವ್ರೆ, ನಾನು ಯಾಕೆ ಇನ್ನೂ ಏನು ದಬ್ಬಾಕ್ಲಿಲ್ಲ. ಮಾಡೋದೇ ವಿಡಿಯೋ ಉಂಟಂತೆ, ಅಪ್ಲೋಡ್ ಮಾಡೋದೇ ಉಂಟಂತೆ, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಓಕೆ ಅಂತ ಇದನ್ನೆಲ್ಲ ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ಡೋಂಟ್ ನೋ ಇದು ಎಲ್ಲಿ ಹೆಂಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ವಿಡಿಯೋ ಮಾಡಬೇಕು ಅಂತ ಐ ವಾಸ್ ಡಿಸೈಡೆಡ್. ಏನು ಮಾಡ್ದ ಫಸ್ಟ್ ಒಂದು ಫ್ರೆಂಚ್ ಫ್ರೈಸ್ ಹೇಳು, ಆಮೇಲೆ ನೋಡೋಣ. ಇವನು ಯಾಕೆ ಇಲ್ಲಿ ಬಂದು ಕೂತ್ಕೊಂಡ? ಫಸ್ಟ್ ಫ್ರೆಂಚ್ ಫ್ರೈಸ್ ಹೇಳು ರೀ. ಸೊ ನಾವಿವಾಗ ಫ್ರೆಂಚ್ ಫ್ರೈಸ್ ಕ್ಲಾಸಿಗೆ ಬಂದಿದ್ದೀವಿ. ಫ್ರೆಂಚ್ ಫ್ರೈಸ್ ತಗೋತಾ ಇದ್ದೀವಿ. ಮಾಡು, ವಿಡಿಯೋ ಕ್ಲಾರಿಟಿ ನೋಡ್ತಾ ಇದೆಯಲ್ಲ, ಚೆನ್ನಾಗಿದೆಯಲ್ಲ? ಈ ಕಡೆ ಇಡಿ, ಚೆನ್ನಾಗಿದ್ದೀನಿ. ಇದಕ್ಕೆ ಐಫೋನ್ ಅನ್ನೋದ ಕೆದ್ರೋಗ್ತಿರ್ತಾನೆ ಎಲ್ಲ ನೋಡಿದ್ದೆ. ದೀಕ್ಷಿ. ಸೊ ಆ್ಯಕ್ಚುಲಿ ಏನಂದರೆ ಚಾಕ್ಲೇಟ್ ತರ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ವ್ಯಾಲೆಂಟೈನ್ಸ್ ಡೇ. ಇವತ್ತು ಟೆಡ್ಡಿ ಡೇ ಕಣೋ, ಟೆಡ್ಡಿ ಬರ್ತಾನೆ. ಚೆಡ್ಡಿ ಇಲ್ಲ, ಟೆಡ್ಡಿ ಡೇ. ಇವನೇ ಒಂಥರ ಅವನು ಓಡಾಡ್ತಾವನೆ ಫುಲ್ಲು ಒಂಥರ ಏನು ಗೊತ್ತಾ, ಬೂದ್ಲು ಥರ ಅನಿಸುತ್ತೆ. ಅದು ಇಡಿ, ಒಂದು ನಿಮಿಷ ಆ ಕ್ಯಾಮ್ರಾ ನೀನು ಇಡು. ಇದರಲ್ಲೂ ಕ್ಲಾರಿಟಿ ನೋಡ್ತಾ ಇದ್ದೀವಿ, ಈ ಫೋನಲ್ಲೂ ಆ ಫೋನಲ್ಲೂ. ಆದರೂ ಚೆನ್ನಾಗಿ ಗೊತ್ತಾ ಇದರಲ್ಲಿ ಫೋನಲ್ಲಿ. ಆ ಕ್ಯಾಮ್ರಾ ನಂದು ಇಡಿ. ನೋಡಿ ಯಾವುದ್ರಲ್ಲಿ ಕ್ಲಾರಿಟಿ ಚೆನ್ನಾಗಿದೆ. ಹಲೋ ದೀಕ್ಷ್, ಬಾಯಿಗೇನು ಹಾಕಂತ. ಯಾವುದ್ರಲ್ಲಿ ಚೆನ್ನಾಗಿದೆ? ಐಫೋನೆಲ್ಲ ಚೆನ್ನಾಗಿದೆ. ಅದಕ್ಕೆ 15,000 ಜಾಸ್ತಿ ಕೊಟ್ಟರೆ ಹೋಗುತ್ತೆ. ನೋಡು ತಲೆ ಹಂಗೆ ಅಲ್ಲಾಡ್ಸ್ಬಿಡ್ಲಿಲ್ಲ. ನೋಡು ಓಹೋ ಬೇಡವಾ ನಿಂಗೆ ಫ್ರೆಂಚ್ ಫ್ರೈಸ್ ಬೇಡವಾ? ಅವಾಗಲಿಂದ ಬೇಕು ಅಂದೆ ತಾನೇ, ಬೇಡವಾ? ಅಲ್ಲಿ ತರ್ತವ್ರೆ, ಬಾ. ಕಣ್ಣೀರು ಆಗ್ಬಿಡ್ತೈತೆ. ಏನು ಬೇಕು? ಅಲ್ಲಿ ಬಸ್ಸೆಲ್ಲ ಬರುತ್ತಾ? ಫ್ರೆಂಚ್ ಫ್ರೈಸ್ ಬಂತು. ದೀಕ್ಷಿತ್ ಈ ಕಣ್ಣೀರು ಯಾಕೆ ಬರ್ತೈತೆ ಅಂತ. ಏನು ಬಿತ್ತು ಕಣ್ಣಿಗೆ? ಫ್ರೆಂಚ್ ಫ್ರೈಸ್ನ ಎಂತಕ್ಕೆ ತಗೋತಾರೆ ಹೇಳು? ಮಯೋನೈಸ್ ಕೊಡ್ತಾರೆ ಅಂತ ತಗೋತಾರೆ. ನೀನು ಎಂತಕ್ಕೆ ತಗೋತೀಯ ಹೇಳು? ಎಲ್ಲರೂ ತಿನ್ನೋಕ್ಕೆ ತಗೊಳ್ಳೋದು. ಅವನು ಹಚ್ಕೊಡ್ಬೇಕಂತ ಅವನು.
ಅವನಿಗೇನು ಜಾಸ್ತಿ ಕೊಡ್ತಾ ಇಲ್ಲ, ಒಂದೆರಡು ಅಷ್ಟೇ. ಸೊ ನಾನು ಚಾಕ್ಲೇಟ್ ಕೇಳಿದೆ ಅಂತೇಳಿ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ನನಗೆ ಈವ್ನಿಂಗು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮಹದೇಶ್ವರನ ಬೆಟ್ಟ ಲಾಗ್